ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ HB ಮದನಗೌಡ ಅವರನ್ನು ನೇಮಕ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಆದೇಶ ಹೊರಡಿಸಿದ್ದಾರೆ. ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಮತ್ತು ಜಾನಪದ ಇವುಗಳ ರಕ್ಷಣೆ, ಪ್ರಸಾರ ಮತ್ತು ಅಭಿವೃದ್ಧಿಯ ಮೂಲ ಧ್ಯೇಯೋದ್ದೇಶಗಳೊಂದಿಗೆ ಕನ್ನಡಿಗ, ಕರ್ನಾಟಕದ ಹಿತರಕ್ಷಣೆ ಕಾಪಾಡುವ ಜವಾಬ್ದಾರಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊಂದಿದ್ದು, ಪರಿಷತ್ತನ್ನು ಜನಸಾಮಾನ್ಯರ ಪರಿಷತ್ತನ್ನಾಗಿಸುವ ನಿಟ್ಟಿನಲ್ಲಿ ಕಾರ್ಯಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಸಾಹಿತ್ಯಿಕ, ಸಾಂಸ್ಕೃತಿಕ ಚಿಂತಕರು ಹಾಗೂ ಹಾಸನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಜನಮಿತ್ರ ಪ್ರಾದೇಶಿಕ ಪತ್ರಿಕೆಯ ಸಂಪಾದಕರು, IFWJ ಅಪರ ಪ್ರಧಾನ ಕಾರ್ಯದರ್ಶಿಗಳು, KUWJ ರಾಜ್ಯ ಸಮಿತಿಯ ಸದಸ್ಯರು ಆದ HB ಮದನಗೌಡ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗೌರವ ಕಾರ್ಯದರ್ಶಿಯನ್ನಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆ 9(3) ಮಾನ್ಯ ಅಧ್ಯಕ್ಷರಿಗೆ ದತ್ತವಾಗಿರುವ ಅಧಿಕಾರದ ಅನ್ವಯ ನಾಮ ನಿರ್ದೇಶನ ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಂಗಳೂರಿನ ಅಧ್ಯಕ್ಷರಾದ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ದಿನಾಂಕ 14 ಆಗಸ್ಟ್ 2025 ಆದೇಶ ಹೊರಡಿಸಿದ್ದಾರೆ. HB ಮದನಗೌಡ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿರುವುದಕ್ಕೆ KUWJ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಸೇರಿದಂತೆ ಸಮಸ್ತ KUWJ ಪದಾಧಿಕಾರಿಗಳು ಹಾಗೂ ಸಮಸ್ತ ಮಾಧ್ಯಮ ಮಿತ್ರರು ಶುಭ ಕೋರಿದ್ದಾರೆ. ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಕೋಟೆಯ ಎದುರುಗಡೆ ಭೂಮಿ ಪೂಜೆ, ಗೋವು ಪೂಜೆ ಮತ್ತು ಧ್ವಜ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿ 2025 ವತಿಯಿಂದ ಭೂಮಿ ಪೂಜಾ ಕಾರ್ಯಕ್ರಮವು ದಿನಾಂಕ 14 ಆಗಸ್ಟ್ 2025 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕೋಟೆಯ ಎದುರುಗಡೆ ಜರುಗಿತು. ಇದೇ ಸಂದರ್ಭದಲ್ಲಿ ಗೋವಿನ ಪೂಜಾ ಹಾಗೂ ಧ್ವಜ ಪೂಜಾ ಕಾರ್ಯಕ್ರಮಕ್ಕೆ ಪೂಜ್ಯರು, ನಗರದ ಸಮಾಜದ ಪ್ರಮುಖರು, ರಾಜಕೀಯ ಮುಖಂಡರು ಹಾಗೂ ಸಂಘ ಸಂಸ್ಥೆಗಳ ಸಮ್ಮುಖದೊಂದಿಗೆ ಹಿಂದೂ ಮಹಾಗಣಪತಿಗೆ ವಿಜೃಂಭಣೆಯಿಂದ ಚಾಲನೆಗೆ ಕೊಡಲು ಭೂಮಿ ಪೂಜೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಹಿಂದೂ ಮಹಾಗಣಪತಿ ಸಮಿತಿ ಕಲಬುರಗಿಯ ವತಿಯಿಂದ ಸುಮಾರು 4 ವರ್ಷದಿಂದ 21 ದಿವಸದ ಮಹಾಗಣಪತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 21 ದಿವಸದ ಗಣೇಶೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ವಿಶೇಷವಾಗಿ 21 ದಿವಸದ ದಿನನಿತ್ಯದ ಪ್ರಸಾದ ವ್ಯವಸ್ಥೆ, ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರಮುಖ ವಕ್ತಾರರು ಈ ಮಹಾಗಣಪತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 21 ದಿವಸ ಮಹಾಗಣಪತಿಯನ್ನು ಕಲಬುರಗಿ ಜಿಲ್ಲೆಯಲ್ಲಿಯ ಕಲಬುರಗಿ ಜನತೆ ನೋಡುವಂತಹ ಭಾಗ್ಯ ಆಗಿದೆ. ಇನ್ನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸಾಮರಸ್ಯದ ಭಾವ ಮೂಡಿಸಲು ಸಕಲ ಹಿಂದೂ ಸಮಾಜದವರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಕಲಬುರಗಿಯ ಜನತೆಯು ಹಿಂದೂ ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂದು ಸಂದೇಶ ಸಾರುವ ಮೂಲಕ ಇದು ಕಲಬುರಗಿ ಜನತೆಯ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ. ಈ ಬಾರಿಯ ಗಣೇಶೋತ್ಸವದ ಮೂಲ ಉದ್ದೇಶ ಪಂಚ ಪರಿವರ್ತನೆಯ ಬಗ್ಗೆ ಜನತೆಗೆ ಜಾಗೃತಿ ಮೂಡಿಸುವುದು ಮತ್ತು ಅದನ್ನು ಕಾರ್ಯರೂಪಕ್ಕೆ ತರುವುದಾಗಿದೆ. ಕುಟುಂಬ ಪ್ರಬೋಧನ, ಕುಟುಂಬ ಜಾಗೃತಿ, ಪರಿಸರ ಜಾಗೃತಿ, ಸಾಮಾಜಿಕ ಸಾಮರಸ್ಯ, ನಾಗರಿಕ ಶಿಷ್ಟಾಚಾರ, ನಾಗರಿಕ ಕರ್ತವ್ಯಗಳು,
ಸ್ವದೇಶಿ ಜಾಗೃತಿ ಈ 5 ಸಂದೇಶ ಸಾರುವ ಮೂಲಕ 21 ದಿವಸದ ಗಣೇಶೋತ್ಸವ ಸಂಸ್ಥಾಪನಾ ಕಾರ್ಯಕ್ರಮದ ಪೂರ್ವಭಾವಿ ಅಂಗವಾಗಿ ಗೋಪೂಜೆ, ಧ್ವಜ ಪೂಜೆ ಹಾಗೂ ಭೂಮಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗೌರವ ಅಧ್ಯಕ್ಷರಾದ ಸಂಜೀವ್ ಗುಪ್ತಾ, ಮಲ್ಲಿಕಾರ್ಜುನ್ ಗಂಗಾ, ಅಧ್ಯಕ್ಷರಾದ ಸುರೇಶ್ ಟೇಂಗ್ಳಿ, ಉಪಾಧ್ಯಕ್ಷರುಗಳಾದ ಶರಣು ಪಪ್ಪ, ಸಿದ್ದರಾಜ್ ಬಿರಾದಾರ್, ಜಗದೀಶ್ ಕಟ್ಟಿಮನಿ, ಸಿದ್ದಮ್ಮ ಪಾಟೀಲ್, ಕಾರ್ಯದರ್ಶಿ ನವಲದಿ ರಾಜು, ಸಹ ಕಾರ್ಯದರ್ಶಿಗಳಾದ ಸುಮಂಗಲಾ ಚಕ್ರವರ್ತಿ, ರಮೇಶ್ ಚಿಕೋಟ್ಕರ್, ಸಂತೋಷ್ ಕಾಮತ್, ಡಾಕ್ಟರ್ ಚರಣ್ ಹೊನ್ನಳ್ಳಿ, ಅಂಬಾ ಮರಾಠ, ಕೋಶಾಧ್ಯಕ್ಷರಾದ ಶ್ರೀಶೈಲ ಮುಲಗೆ, ಸದಸ್ಯರುಗಳಾದ ಮಂಗಲಾ ರುದ್ರವಾಡಿ, ಸಂತೋಷ್ ಲಂಗರ್, ಸಿದ್ದಯ್ಯ ಸ್ವಾಮಿ, ನಾಗಯ್ಯ ಸ್ವಾಮಿ, ಶೇಖರ್ ದೇವಾನಂದ್, ದೀಪಕ್ ಪವಾರ್, ಆರ್ಎಂಸಿ, ಸಂಜಯ್ ಕುಮಾರ್ ರೇವಣಕರ್, ಪರಮೇಶ್ವರ ಆಲ್ಗೂಡ್ ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಕಲಬುರಗಿ ನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್, ಕಟ್ಟಿಮನಿ ಸಂಸ್ಥಾನ ಪಾಳದ ಪೂಜ್ಯ ಡಾಕ್ಟರ್ ಗುರುಮೂರ್ತಿ ಶಿವಾಚಾರ್ಯರು, ಡಾಕ್ಟರ್ ಸದಾನಂದ ಪೆರ್ಲಾ ಸೇರಿದಂತೆ ಇತರೆ ಅನೇಕ ಜನ ಗಣ್ಯರು ಉಪಸ್ಥಿತರಿದ್ದರು. ಚಕ್ರವರ್ತಿ ಅಕ್ಕರು ಒಂದೆರಡು ಮಾತಾಡಬೇಕಿತ್ತು. ಸತತವಾಗಿ ನಾವು 3 ವರ್ಷ ಮಾಡಿದೀವಿ. ಇದು 4ನೇ ವರ್ಷದ ಭೂಮಿ ಪೂಜೆಯನ್ನ ನಾವು ಮಾಡಿದೀವಿ. ನಾವು ಅಂತ ಹೇಳಿದ್ರೆ ನಾವೆಲ್ಲ ಹಿಂದೂಗಳು ಎಲ್ಲ ಒಟ್ಟಾಗಿ ಸೇರಿ ಹಿಂದೂ ಮಹಾಗಣಪತಿಯ ಒಂದು ಸ್ಥಾಪನೆ ಮತ್ತೆ ಪ್ರತಿ ವರ್ಷ 21 ದಿನಗಳವರೆಗೆ ವಿಜೃಂಭಿಸುವ ಇಡೀ ಕಲಬುರಗಿ ನಗರದಲ್ಲಿ ಪ್ರತಿ ಓಣಿಯಲ್ಲಿ ಕೂಡ ಹಿಂದೂ ಮಹಾಗಣಪತಿ ಅನ್ನುವ ಒಂದು ಸಂದೇಶವನ್ನ, ಹಿಂದೂ ಮಹಾಗಣಪತಿಯ ದರ್ಶನವನ್ನ ಲಕ್ಷಾನುಗಟ್ಟಲೆ ಜನರು ಪಡ್ಕೊಂಡಿದ್ದಾರೆ. ಈ ವಿಘ್ನೇಶ್ವರನ ಮೊಟ್ಟ ಮೊದಲನೇದಾಗಿ ನಾವು ವಿಘ್ನೇಶ್ವರನನ್ನ ಗಣಪತಿಯನ್ನ ಪ್ರತಿ ಮನೆಯಿಂದ ಪ್ರತಿ ಓಣಿಗೂ ಕೂಡ ಬರುವಂತೆ ಮಾಡಿದಂಥ ಬಾಲಗಂಗಾಧರ ತಿಲಕರನ್ನ ನಾವು ಮೊಟ್ಟ ಮೊದಲನೇದಾಗಿ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಅದು 1983-84ನೇ ಇಸ್ವಿನಲ್ಲಿ ಬಾಲಗಂಗಾಧರ ತಿಲಕರು ಇದನ್ನ ಮನೆಯಿಂದ ಗಣಪತಿಗೆ ಒಂದು ಓಣಿಗೆ ಕರೆತಂದು ಸಾಮಾಜಿಕ ಸಾಮರಸ್ಯವನ್ನ ಮಾಡ್ತಕ್ಕಂಥದ್ದು ಇಡೀ ದೇಶದ ಜನರಲ್ಲಿ ಆಗಿನ ಸ್ಥಿತಿಯಲ್ಲಿ ಸುಮಾರು 92ನೇ ಇಸ್ವಿಯಲ್ಲಿ 1892ನೇ ಇಸ್ವಿಯಲ್ಲಿ ಒಂದು ವಸಾಹತುಶಾಹಿ ಆಗ್ಲಿ ಅಥವಾ ಒಂದು ದಂಗೆಯ ಇದನ್ನಾಗ್ಲಿ ಅದಲ್ಲೆಲ್ಲ ನಮ್ಮ ಜನ ಎಲ್ಲ ಚಿದುರಿ ಹೋಗಿದ್ರು. ಅಂದ್ರೆ ಯಾವುದೇ ಒಂದು ಜಾತಿ, ಮತ, ಪಂಥ, ಭೇದ ಹೀಗೆ ಏನೇನೋ ಆಗ್ಬಿಟ್ಟು ಅಲ್ಲಿ ಒಡಕನ್ನ ಮೂಡಿದಂಥ ಆ ಒಂದು ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರು ನಮ್ಮೆಲ್ಲರನ್ನ ಒಂದುಗೂಡಿಸ್ತಕ್ಕಂಥ, ಸಮಾಜದಲ್ಲಿ ಸಾಮರಸ್ಯತೆಯನ್ನ ತರತಕ್ಕಂಥ ಒಂದು ಕಾರ್ಯವನ್ನ ಮಾಡ್ಲಿಕ್ಕೆ ಅವರು ಈ ಒಂದು ಗಣಪತಿಯನ್ನ ಸಾರ್ವಜನಿಕವಾಗಿ ಎಲ್ಲರೂ ಪೂಜೆ ಮಾಡಬೇಕು, ಅದರಲ್ಲಿ ಎಲ್ಲ ಸಮಾಜದವರು ಕೂಡ ಒಂದಾಗಬೇಕು, ಅಲ್ಲಿ ಬಂದು ಧಾರ್ಮಿಕ ಕಾರ್ಯ ನಡಿಬೇಕು. ಆ ಕಾರ್ಯದಲ್ಲಿ ಬರೀ ಈಗೆಲ್ಲ ನಾವು ನೋಡ್ತಾ ಇರೋದು ಏನಂತ ಹೇಳಿದ್ರೆ ಗಣಪತಿಯನ್ನ ಕೂಡಿಸ್ತೀವಿ, ಯಾವುದೋ ಒಂದು ವೆಸ್ಟರ್ನ್ ಸಂಗೀತ ಹಾಕ್ತಿವಿ, ಅಲ್ಲಿ ಯಾವುದೋ ಒಂದು ವೆಸ್ಟರ್ನ್ ಇದರದ್ದು ಎಂತೆಂತೋ ಬಟ್ಟೆಗಳನ್ನ ಹಾಕೊಂಡು ನೃತ್ಯ ಮಾಡ್ತಕ್ಕಂಥದ್ದು. ಅದಕ್ಕೆ ತಂದಿಲ್ಲ ಬಾಲಗಂಗಾಧರ ತಿಲಕರು. ನಾವು ಸಾರ್ವಜನಿಕವಾಗಿ ಗಣಪತಿಯನ್ನ ಯಾಕೆ ಪೂಜೆ ಮಾಡ್ಬೇಕು ಅಂದ್ರೆ ಅದಕ್ಕೆ ಉದ್ದೇಶ ಏನಿತ್ತು? ಅವರ ಉದ್ದೇಶ ಏನಿತ್ತು? ಸಮಾಜದಲ್ಲಿ ಸಾಮರಸ್ಯತೆಯನ್ನ ತರಬೇಕು, ಎಲ್ರಿಗೆ ಒಗ್ಗಟ್ಟುಗೂಡಬೇಕು. ಹಿಂದೂ ಗಣಪತಿಯ ಒಂದು 21 ದಿವಸಗಳ ಕಾಲ ಪ್ರತಿ ದಿವಸನೂ ಕೂಡ ನಾವೊಂದಿಷ್ಟು ಸಮಯವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ. ಆದರೆ ಈ 4ನೇ ವರ್ಷದ ಹಿಂದೂ ಮಹಾಗಣಪತಿಯ ಉತ್ಸವ ಬಹಳ ವೈಭವದಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಯಲ್ಲಿ ಆ ಹಿಂದೂ ಮಹಾಗಣಪತಿಯ ಒಂದು ಸ್ಥಾಪನಾ ಅಂಗವಾಗಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಕೂಡ ಹೋದ ವರ್ಷನೂ ಕೂಡ ಇಟ್ಕೊಂಡಿದ್ದಾರೆ, ಈ ವರ್ಷನೂ ಕೂಡ ಇಟ್ಕೊಂಡಿದ್ದಾರೆ. ಆ ಲಕ್ಷ ದೀಪೋತ್ಸವ ಅಂತಂದರೆ, ಲಕ್ಷ ದೀಪೋತ್ಸವ ಮಾಡೋದ್ರಲ್ಲಿಂದ ಏನು ನಮಗೆ ಲಾಭ ಅದ ಅಂತಂದರೆ, ನಾವು ಸಂಕಲ್ಪವನ್ನು ಮಾಡಿ ಆ ಒಂದು ದೀಪೋತ್ಸವದ ಟಿಕೆಟ್ಗಳನ್ನು ಕೊಂಡ್ಕೋಬೇಕಾಗ್ತದೆ. ಸುಮ್ಮನೆ ನಮ್ಮಲ್ಲಿ ದುಡ್ಡು ಅದಾವ ಅಂತ ತಿಳ್ಕೊಂಡು ಹಾಗೆ ನಾವು ತೊಗೊಂಡೇವಂತಂದರೆ ಅದಕ್ಕೊಂದು ಏನೂ ಬೆಲೆ ಬರೋಂಗಿಲ್ಲ. ನಾವು ಹಿಂದೂ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು, ನಮ್ಮ ಮನೆಗಿರುವಂಥ ಇಂಥ ಸಂಕಟವನ್ನು ನೀನು ದೂರ ಮಾಡು, ನಿನಗೆ ನಾವು ದೀಪೋತ್ಸವ ಮಾಡ್ತೀವಿ ಅನ್ನುವಂಥ ಸಂಕಲ್ಪವನ್ನು ಹೊತ್ತು ನಾವು ದೀಪೋತ್ಸವ ಟಿಕೆಟ್ಗಳನ್ನು ತೊಗೊಂಡು ಭಾಳ ಅದ್ಭುತವಾಗಿರ್ತಕ್ಕಂಥ ದೀಪೋತ್ಸವ ಮಾಡಿ ತೋರಿಸೋಣ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ, ಗಣಪತಿ ಉತ್ಸವ ಇದೇ ತಿಂಗಳು 27ನೇ ತಾರೀಕಿಂದ ಮುಂದಿನ ತಿಂಗಳು 16ನೇ ತಾರೀಕಿನವರೆಗೆ 21 ದಿನ ವಿಜೃಂಭಣೆಯಿಂದ ಆಚರಿಸಬೇಕೆಂತ ಹೇಳಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಗಳಲ್ಲಿ ಧರ್ಮ ಪ್ರಚಾರದ ಒಂದು ಮೂಲ ಉದ್ದೇಶ ಇಟ್ಟುಕೊಂಡು ಹಲವಾರು ದೇಶದಾದ್ಯಂತ ಹಲವಾರು ಮುಖಂಡರು ಬಂದು ಅವರ ಒಂದು ಅನಿಸಿಕೆಗಳನ್ನು
ಹೇಳಲಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಚಕ್ರವರ್ತಿ ಸೂಲಿಬೆಳಗೊಳವರು, ಶ್ರೀಕಾಂತ್ ಶೆಟ್ಟಿ ಅವರು ಹಾಗೂ ಇದರಂತೆ ಹಲವಾರು ಗಣ್ಯರನ್ನು ಕರೆಯುವಂಥ ಒಂದು ಪ್ರಯತ್ನ ನಡೆಯುತ್ತಿದೆ. ನಗರದ ಎಲ್ಲ ನಾಗರಿಕರು ಈ 21 ದಿನ ಬಹುಸಂಖ್ಯೆಯಲ್ಲಿ ಭಾಗವಹಿಸಿ ಈ ಉತ್ಸವವನ್ನು ವಿಜೃಂಭಣೆಯಿಂದ ನಡೆಸಿಕೊಡಬೇಕಂತ ಹೇಳಿ ಎಲ್ಲರಲ್ಲಿ ಒಂದು ವಿನಂತಿ. ನನ್ನ ಕಡೆಯಿಂದ ವಿನಂತಿ ಏನಪ್ಪಾ ಅಂದ್ರೆ, ಕಲಬುರಗಿ ನಗರ ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲೆಯಲ್ಲಿರುವಂತ ಎಲ್ಲ ಹಿಂದೂ ಬಾಂಧವರು, ಅಣ್ಣ ತಮ್ಮಂದಿರು, ಸಹೋದರಿಯರು ಎಲ್ಲರೂ ಸಹ ಈ ಒಂದು 21 ದಿವಸದ ಈ ಒಂದು ಭವ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಬರಬೇಕು. ಹಿಂದೂ ನಾವೆಲ್ಲ ಒಂದು ಅಂತ ಅನ್ನಂಗ ಆಗ್ಬೇಕಂದ್ರೆ ಇದೆಲ್ಲ ನಡಿಬೇಕು, ಎಲ್ಲರೂ ಬರ್ಬೇಕು. ಇಲ್ಲಿ ಬಂದಾಗ ಮಾತ್ರ ನಮ್ಮ ಭಾತೃತ್ವ ಮತ್ತು ಆ ಸಹೋದರತ್ವ ಬೆಳೀತದೆ. ಇದ್ರ ಮೂಲಕ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಒಗ್ಗಟ್ಟಾಗಿದ್ದಾಗ ಮಾತ್ರನೇ ನಾವು ಈ ಒಂದು ದೇಶದ ಸುಭಿಕ್ಷೆ ಇರ್ಬೋದು, ರಾಜ್ಯದ ಸುಭಿಕ್ಷೆ ಕೂಡ ಆಗ್ಲಿಕ್ಕೆ ಸಾಧ್ಯ ಅಂತ ನಾನು ಹೇಳಕ್ ಬಯಸ್ತೀನಿ. ನಾನು ಬಹಳ ಖುಷಿಯಾಗಿ ಇವತ್ತಿನ ದಿನ ಈ ಒಂದು ಭೂಮಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದೀನಿ. ಮುಂದೆ ಬರ್ತಕ್ಕಂಥ 27ನೇ ತಾರೀಕಿನಂದು ಗಣೇಶನ ಸ್ಥಾಪನೆ ಆಗುತ್ತೆ. ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳಿರ್ತವೆ ಮತ್ತು ಈಗಾಗಲೇ ಹೇಳ್ದಂಗೆ ಲಕ್ಷ ದೀಪೋತ್ಸವ ಕೂಡ ಈ ಒಂದು ಹಿಂದೂ ಮಹಾಗಣಪತಿಯ ಅಂಗವಾಗಿ ಲಕ್ಷ ದೀಪೋತ್ಸವ ಕೂಡ ಇದೆ. ಅವತ್ತಿನ ಸಹ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಬೇಕು. ಮತ್ತೆ ತನು ಮನ ಧನದಿಂದ ಈ ಒಂದು ಹಿಂದೂ ಗಣಪತಿಯ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕಂತ ನಾನು ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ. ನಾಳೆ ಇಡೀ ಭಾರತ ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುವ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಟೌನ್ ಹಾಲ್ ಎದುರುಗಡೆ ರಾಷ್ಟ್ರಧ್ವಜ ಮತ್ತು ತ್ರಿವರ್ಣ ಬಣ್ಣದಲ್ಲಿ ಇರುವ ಟಿ ಶರ್ಟ್ಸ್, ಫ್ರಾಕ್ಸ್ ಮತ್ತು ಬ್ಯಾಚ್ಗಳು ಸೇರಿದಂತೆ ಇತರೆ ವಸ್ತುಗಳ ಮಾರಾಟ ಬಲು ಜೋರಾಗಿ ನಡೆಯುತ್ತಿದೆ. ನಾಳೆ ನಮ್ಮ ಇಡೀ ಭಾರತ ದೇಶದಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುವ ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಟೌನ್ ಹಾಲ್ ಎದುರುಗಡೆ ರಾಷ್ಟ್ರಧ್ವಜಗಳು, ಧ್ವಜದ ತ್ರಿವರ್ಣದಲ್ಲಿ ಇರುವ ಟಿ ಶರ್ಟ್ಸ್, ಫ್ರಾಕ್ಸ್, ಪ್ಯಾಂಟ್ಸ್, ಬ್ಯಾಚ್ಗಳು ಸೇರಿದಂತೆ ಇತರೆ ವಸ್ತುಗಳ ಮಾರಾಟ ಬಲು ಜೋರಾಗಿ ನಡೆದಿದೆ. ಜಾತಿಯೇ ಅಲ್ಲದ ಸಮೂಹಕ್ಕೆ 1% ಮೀಸಲಾತಿ ನಿಗದಿಪಡಿಸಿರುವುದನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯ ಒಳ ಮೀಸಲಾತಿ ರಕ್ಷಣಾ ಸಮಿತಿ ಕಲಬುರಗಿಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಅಧ್ಯಕ್ಷತೆಯ ಒಳ ಮೀಸಲಾತಿ ಏಕಸದಸ್ಯ ವಿಚಾರಣಾ ಆಯೋಗವು ದಿನಾಂಕ 4 ಆಗಸ್ಟ್ 2025ರಂದು ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯಲ್ಲಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯಕ್ಕೆ ಸೇರಿದ ಪರವನ್ ಜಾತಿಯನ್ನು ಎಡಗೈ ಪಂಗಡಕ್ಕೆ ಸೇರಿಸಿರುವುದಲ್ಲದೆ ಸಮುದಾಯಕ್ಕೆ ಸೇರಿದ ಇನ್ನು ಹಲವು ಜಾತಿಗಳನ್ನು ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಿರುವುದು ಅಲ್ಲದೆ ಜಾತಿಯೇ ಅಲ್ಲದ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಸಮೂಹಕ್ಕೆ 1% ಮೀಸಲಾತಿ ನಿಗದಿಪಡಿಸಿರುವುದನ್ನ ರದ್ದುಪಡಿಸಿ ಈ ಮೀಸಲಾತಿಯನ್ನು ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಲು ಸಚಿವ ಸಂಪುಟದ ಉಪಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ಒಳ ಮೀಸಲಾತಿ ರಕ್ಷಣಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರೆ, ಹಿರಿಯ ದಲಿತ ಮುಖಂಡರಾದ ಗುಂಡಪ್ಪ ಲಂಡನ್ಕರ್, ಬಸಣ್ಣ ಸಿಂಗೆ, ಪ್ರಕಾಶ್ ಮೂಲಭಾರತಿ, ಹನುಮಂತ್ ಗೋದನ್ಕರ್, ದಿನೇಶ್ ದೊಡ್ಡಮನಿ, ದಲಿತ ಪ್ಯಾಂಥರ್ ರಾಜ್ಯಾಧ್ಯಕ್ಷರಾದ ಮಲ್ಲಪ್ಪ ಹೊಸಮನಿ, ದಲಿತ ಮುಖಂಡರಾದ ಎಬಿ ಹೊಸಮನಿ, ಮಾಜಿ ಮೇಯರ್ ವಿಶಾಲ್ ದರ್ಗಿ, ಮಾಜಿ ಮೇಯರ್ ಗಣೇಶ್ ಒಳಕೇರಿ, ದಲಿತ ಮುಖಂಡರಾದ ಭೀಮರಾವ್ ಟಿಟಿ, ಹಿರಿಯ ದಲಿತ ಮುಖಂಡರಾದ ಮಹಂತಪ್ಪ ಸಂಗಾವಿ, ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಅರ್ಜುನ್ ಗೊಬ್ಬೂರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅಂಬಾರಾಯ್ ಅಷ್ಟಗಿ, ಮಾಜಿ ಮೇಯರ್ ಬಾಬು ವಂಟಿ, ದಲಿತ ಮುಖಂಡರಾದ ರಾಜು ಜಾನಿ, ಪುಂಡಲಿಕ್ ಗಾಯಕ್ವಾಡ್, ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ಮಹಂತೇಶ್ ಬಡದಾಳ್, ಶ್ರೀನಿವಾಸ್ ಖೇಳಗಿ, ಭೀಮರಾಯ್ ನಗನೂರ್, ಜಿಲ್ಲಾ ಸಂಚಾಲಕರಾದ ಮರ್ಯಪ್ಪ ಮೇತ್ರೆ, ದಲಿತ ಮುಖಂಡರಾದ ಅಶ್ವಿನಿ ಮದನ್ಕರ್, ಅಶ್ವಿನ್ ಸಂಕ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಪ್ರತಿಭಟನೆಯೊಂದಿಗೆ ಆಗಮಿಸಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದವರಿಗೆ ಬರೆದಿರುವಂಥ ತಮ್ಮ ಬೇಡಿಕೆ ಮನೋಪತ್ರವನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ
ಸಲ್ಲಿಸುವುದಕ್ಕೆ ಆಗಮಿಸಿದ್ರಿ. ಇಂದು ನಾನು ಜಿಲ್ಲಾಧಿಕಾರಿ ಕಚೇರಿಯ ಸಹಾಯಕ ನಿರ್ದೇಶಕನಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸಿ ಅತಿ ಶೀಘ್ರದಲ್ಲಿ ಕಾನೂನು ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಬೇಡಿಕೆ ಮನಪತ್ರವನ್ನು ರವಾನಿಸ್ತೀವಿ ಅಂತಕ್ಕಂಥ ಆಶ್ವಾಸನೆಯೊಂದಿಗೆ ಇಂದು ತಮ್ಮ ಮನವಿ ಪತ್ರವನ್ನು ಸ್ವೀಕರಿಸ್ತಾ ಇದ್ದೇನೆ. ಧನ್ಯವಾದ. ಬಲಗೈ ಸಮುದಾಯದ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಏನು ಸದಾಶಿವ ಆಯೋಗದ ವರದಿಯಲ್ಲಿ ಸಾಕಷ್ಟು ಲೋಪಗಳಾಗಿವೆ ಅಂತ ಹೇಳಿ ವಿರೋಧ ಬಂದಾಗ ನಮ್ಮ ಬಸವರಾಜ ಬೊಮ್ಮಾಯಿ ಸರ್ಕಾರ ಇದ್ದಾಗ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಉಪಸಂಪುಟ ಸಮಿತಿ ಸಭೆ ರಚಿಸಿ ವರದಿಯನ್ನು ನೀಡಿತು. ಆ ವರದಿಯ ಆಧಾರದ ಮೇಲೆ 4 ವರ್ಗಗಳಾಗಿ ವಿಂಗಡಿಸಿ ಮಾದಿಗರಿಗೆ 6%, ಹೊಲೆಯ ಜಾತಿಗಳಿಗೆ 5.5%, ಇತರರಿಗೆ 4.5% ಮತ್ತು ಇತರರಿಗೆ 1% ನೀಡಿರ್ತಕ್ಕಂಥದ್ದು ನಾವು ನೋಡಿದೀವಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಸಲ್ಲಿಸಬೇಕು ಅಂತ ಹೇಳಿ ಆಯೋಗ ರಚನೆ ಮಾಡಿ ವಿಚಾರಣಾ ವರದಿಯನ್ನ ನೀಡಲು ಸೂಚಿಸಿದಾಗ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಎಲ್ಲವನ್ನ ಸರಿಪಡಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇತ್ತು. ಆದರೆ ನಾಗಮೋಹನ್ ದಾಸ್ ಅವರು ಪೂರ್ವಗ್ರಹ ಪೀಡಿತರಾಗಿ ನಮ್ಮ ವಲಯ ಸಂಬಂಧಿತ ಜಾತಿಗಳನ್ನ ಬೇರೆ ಗುಂಪಿಗೆ ಸೇರಿಸೋದ್ರ ಮೂಲಕ ನಮಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು. ಜೊತೆಗೇ ನಮ್ಮ ವಲಯ ಸಂಬಂಧಿತ ಜಾತಿಗಳನ್ನ ಅನೇಕ ಗುಂಪುಗಳಾಗಿ ಅದು ವಲಯರು 24,74,000, ಚಲವಾದಿ 3,74,000, ಪೆರಿಯಾರ್ ಮತ್ತು ಪೆರಿಯಾ ಹೀಗೆ ಅನೇಕ ಉಪಜಾತಿಗಳನ್ನ ಸುಮಾರು 3,70,000, ಜೊತೆಗೆ ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ದ್ರಾವಿಡ ಈ ಗುಂಪುಗಳನ್ನು ಕೂಡ ವಿಭಜನೆ ಮಾಡೋದ್ರ ಮೂಲಕ ನಮ್ಮ ಒಟ್ಟಾರೆ ಸುಮಾರು 41 ಲಕ್ಷ ಜನಸಂಖ್ಯೆಯನ್ನ 24 ಲಕ್ಷಕ್ಕೆ ಇಳಿಸೋದ್ರ ಮೂಲಕ ಕೇವಲ ನಮಗೆ 5% ಮೀಸಲಾತಿಯನ್ನ ನೀಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಈ ನಾಗಮೋಹನ್ ದಾಸ್ ವರದಿಯನ್ನ ವಿರೋಧಿಸ್ತೀವಿ. ಈ ನಾಗಮೋಹನ್ ದಾಸ್ ವರದಿಯನ್ನ ಸಂಪೂರ್ಣ ತಿರಸ್ಕಾರ ಮಾಡಿ ಸರ್ಕಾರ ಮತ್ತೊಮ್ಮೆ ಇದನ್ನ ಪರಿಶೀಲಿಸಿ ವಲಯ ಜಾತಿಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡ್ಕೋತಾ ಇದ್ದೀವಿ. ಜೊತೆಗೆ ನಮ್ಮ SC ST ಶಾಸಕರು, ಅದು ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್ದವರಾಗಿರ್ಬೋದು, ಜನತಾದಳದವರಾಗಿರ್ಬೋದು, ಅವರೆಲ್ಲರೂ ಕೂಡ ಇದರ ಪರವಾಗಿ ಧ್ವನಿ ಎತ್ತಬೇಕು. ಇಲ್ಲದೆ ಹೋದ್ರೆ ಪ್ರತಿ ಜಿಲ್ಲೆಯಲ್ಲಿ ಅವರನ್ನ ಘೇರಾವ್ ಮಾಡಲಾಗುತ್ತದೆ, ಅವರ ಮನೆಗಳ ಮುಂದೆ ಧರಣಿ ಮಾಡಲಾಗುತ್ತದೆ ಅಂತ ಹೇಳಿ ನಮ್ಮ ಶಾಸಕರು, ಸಚಿವರು, ವಿರೋಧ ಪಕ್ಷದ ನಾಯಕರಿಗೆ ನಾವು ಮನವಿಯನ್ನ ಸಲ್ಲಿಸ್ತೀವಿ. 14/8/25 ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿವರೆಗೆ ಬೃಹತ್ ಪ್ರತಿಭಟನೆ ಮೇರೆಗೆ ಹಮ್ಮಿಕೊಳ್ಳಲಾಯಿತು. ವಿಶೇಷವಾಗಿ 16 ತಾರೀಕಿಗೆ ಏನು ವಿಧಾನಸಭಾದಲ್ಲಿ ನಾಗಮೋಹನ್ ದಾಸನ ಬರೆದು ಕೊಟ್ಟಿದ್ದಾರೆ. ಅದು ಒಳ ಮೀಸಲಾತಿದು ನಮ್ಮ ದಲಿತ ಮೊದಲಾಗಿ ಹೊಲೆಯರಿಗೆ ಅನ್ಯಾಯ ಆಗಿದೆ, ಇದು ರದ್ದುಪಡಿಸಬೇಕು. ಇನ್ನು ಮತ್ತೊಂದು ಸಲ ರಿಪೀಟ್ ಆಗಿ ಕರೆಕ್ಟ್ ಆಗಿ ವರದಿ ಸರ್ಕಾರ ಸಲ್ಲಿಸಬೇಕು. ಯಾಕಂದ್ರೆ ಇಲ್ಲಾದ್ರೆ ಇಡೀ ಕರ್ನಾಟಕ ತುಂಬಲ್ಲ ದಲಿತರು, ಅಂಬೇಡ್ಕರ್ ವಾದಿಗಳೆಲ್ಲರೂ ಸ್ಟ್ರೈಕ್ ಮಾಡ್ತಾರೆ. ಅದು ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಮತ್ತೆ ಯಾವುದೇ JDS ದಾಗ ಎಲ್ಲ MLA MP ಗಳು ಇದ್ರ ವಿರುದ್ಧವಾಗಿ ಧ್ವನಿ ಎತ್ತಿ ನಮ್ಮ ಹಕ್ಕೇನಿದೆ, ಹೊಲೆಯರ ಸಮುದಾಯನ ಹಕ್ಕಿದೆ, ಹಕ್ಕಿಗಾಗಿ ತಾವೆಲ್ಲ MLA MP ಗಳು ಎಚ್ಚೆತ್ತುಕೊಂಡು ಹೊರಡಬೇಕಂದೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಒಂದ್ ವೇಳೆ ನಾಗಮೋಹನ್ ದಾಸ ಇಂಥದೇ ಸುಳ್ಳು ವರದಿ ಕೊಟ್ಟನಂದ್ರ ಮತ್ತ ಪ್ರತಿಯೊಂದು ತಾಲೂಕಾ ವೈಸ್ ಎಲ್ಲ ನಾಗಮೋಹನ್ ದಾಸಂದು ಒಂದು ಫೋಟೋಗಳು ಕೂಡ ಸುಡ್ತಾ ಇದ್ದೇವೆ ಅಂತ ಹೇಳಿ ಇದ್ರ ಪ್ರಕಾರ ನಾವು ಪ್ರಧಾನ ಮುಖಾಂತರ ಎಚ್ಚರಿಕೆ ಮಾಡ್ತಿದ್ದೇವೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಇವತ್ತು ಮುಖ್ಯಮಂತ್ರಿಗೆ ಸಲ್ಲಿಸಿದರೆ ಆ ವರದಿಯಲ್ಲಿ ಬಹಳ ದೋಷ ಕಂಡು ಬಂದಿರೋದ್ರಿಂದ ನಾವು ಇವತ್ತು ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗ್ತದೆ ಅಂತೇಳಿ ಮನಗೊಂಡು ಇವತ್ತು ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇದರ ಕಾರಣ ಏನಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಮರುಪರಿಶೀಲನೆಗೆ ಒಳಪಡಿಸಬೇಕು. ಯಾವುದೇ ಕಾರಣಕ್ಕೂ ಅದು ಪುರಸ್ಕರಿಸಬಾರ್ದು. ಅದನ್ನ ತಿರಸ್ಕರಣ ಮಾಡಿ ಅದು ಮರುಪರಿಶೀಲನೆಗೆ ಆದೇಶವನ್ನು ಮಾಡ್ಬೇಕಂತೇಳಿ ನಾವು ಮುಖ್ಯಮಂತ್ರಿಗೆ ಒತ್ತಾಯವನ್ನ ಮಾಡುವ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಇವತ್ತು ಮುಖ್ಯಮಂತ್ರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಇವತ್ತು ಅನೇಕ ದಲಿತ ಸಂಘಟನೆಗಳು ಮತ್ತೆ ಎಲ್ಲ ಬಲಗೈ ಸಮುದಾಯದ ಅನೇಕ ಮುಖಂಡರು ಇವತ್ತು ನಮ್ಮ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಒಂದು ಶಕ್ತಿ ಪ್ರದರ್ಶನ ಅಂದ್ರೂ ತಪ್ಪಾಗಕ್ಕಿಲ್ಲ. ಮುಂಬರ್ತ ದಿನಗಳಲ್ಲಿ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ
ಅವರು ನಡ್ಕೊಳ್ಬೇಕಂತೇಳಿ ನಮ್ಮೆಲ್ಲರ ಒತ್ತಾಸೆಯಿಂದ ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಆಗ್ರೋ ಲೈಫ್ ಕೇರ್ ಹಾಸ್ಪಿಟಲ್, G99 ಮತ್ತು ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾದ ವತಿಯಿಂದ ಶರಣು ಪಪ್ಪ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ದಿನಾಂಕ 14ನೇ ಆಗಸ್ಟ್ 2025 ಗುರುವಾರದಂದು ಬೆಳಿಗ್ಗೆ 11:30 ಗಂಟೆಗೆ ಆಗ್ರೋ ಲೈಫ್ ಕೇರ್ ಹಾಸ್ಪಿಟಲ್, G99 ಹಾಗೂ ರೋಟರಿ ಕ್ಲಬ್ ಆಫ್ ಗುಲ್ಬರ್ಗಾದ ವತಿಯಿಂದ ಶರಣು ಪಪ್ಪ ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶರಣು ಮತ್ತಿಮೂಡ್, ಆನಂದ ದಂಡೋತಿ, ವಿಶ್ವನಾಥ್ ಬೇಲೂರ್, ಪ್ರಶಾಂತ್ ಗುಡ್ಡ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು 79ನೆಯ ಸ್ವಾತಂತ್ರ್ಯೋತ್ಸವ ಅಂಗವಾಗಿ ನಾವು ತಮಗೆ ತಿಳಿದಾಗೆ ಇದು 15ನೇ ವರ್ಷದ ಒಂದು ರಕ್ತದಾನ ಶಿಬಿರ. ಸುಮಾರು ವರ್ಷಗಳಿಂದ G99 ಹಾಗೂ ಕಲಬುರಗಿ ರೋಟರಿ ಕ್ಲಬ್ ಆಫ್ ನಾರ್ತ್ ಈ ಒಂದು ಸಾಮಾಜಿಕ ಒಂದು ಕೆಲಸದಲ್ಲಿ ತೊಡಗಿ ಸಾಕಷ್ಟು ಸೇವೆಗಳನ್ನು ನಾವು ಕೋವಿಡ್ನಲ್ಲಿ ಆಗಿರ್ಬೋದು, ತದನಂತರ ಎಲ್ಲ ಒಂದು ಏನು ಮೆಡಿಕಲ್ ಎಮರ್ಜೆನ್ಸಿನಲ್ಲಿ ಇವತ್ತಿನ ದಿವಸ ಆಕ್ಸಿಡೆಂಟ್ಸ್ಗಳಾಗಿರ್ಬೋದು, ಮತ್ತು ಹಳ್ಳಿಯಿಂದ ಬರ್ತಕ್ಕಂಥ ಒಂದು ಮಹಿಳೆಯರ ಏನು ಅವರು ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಕಡಿಮೆ ಇರ್ತದೆ, ಡೆಲಿವರೀಸ್ ಟೈಮ್ನಲ್ಲಿ ರಕ್ತದ ಅಭಾವ ಬಹಳಷ್ಟು ಬರುವುದೆಲ್ಲ ನಾವು ನೋಡಿಕೊಂಡು ಸುಮಾರು 15 ವರ್ಷದಿಂದ ಪ್ರತಿ ವರ್ಷವೂ ಈ ಒಂದು ರಕ್ತದಾನ ಶಿಬಿರವನ್ನು ಏರ್ಪಡಿಸ್ತಾ ಇದ್ದೀವಿ. ಈ ವರ್ಷವೂ ಕೂಡ ಆರೋಗ್ಯ ಲೈಫ್ ಕೇರ್ ಆಸ್ಪತ್ರೆ, ಜವರಿ ಕ್ರಾಸ್ ಅದೇ ಒಂದು ಸ್ಥಳದಲ್ಲಿ ನಾವು ಈ ವರ್ಷವೂ ಕೂಡ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ಈ ಒಂದು ಶಿಬಿರವನ್ನು ಏರ್ಪಡಿಸಿದ್ದೇವೆ. ಇಚ್ಛೆ ಉಳ್ಳಂಥ ಎಲ್ಲ ನಾಗರಿಕರು ಯಾರಿಗೆ ಇದೊಂದು ನಾವು ರಕ್ತದಾನ ಮಾಡೋದ್ರಿಂದ ನಮಗೆ ಸಾಕಷ್ಟು ಬೆನಿಫಿಟ್ಸ್ ಇದೆ ನಮ್ಮ ಒಂದು ಹೆಲ್ತಿಗೆ ಕೂಡ. 15 ವರ್ಷಕ್ಕಿಂತ ಹೆಚ್ಚರಿಂದ ನಮ್ಮ ಶರಣು ಪಪ್ಪ ಅವರು ಮಾಡ್ಕೊಂಡು ಬಂದಿದ್ದಾರೆ. ಈಗ ಸುಮಾರು 3 ವರ್ಷದಿಂದ ನಾವು ಅವರು ಕೂಡ ಈಗ ಭಾಗಿಯಾಗಿದ್ದೇವೆ. ಎಲ್ಲಿ ರಕ್ತ ಹಿಂಗೆ ಇಲ್ಲ ಅಂತ ಎಲ್ಲರೇ ಬಂದ್ರೆ ಅದು ಒಂದೇ ಮಾತು ನೆನಪು ಬರ್ತದೆ ಅಂದ್ರೆ ಶರಣು ಪಪ್ಪ ಅವರು. ಎಲ್ಲೇ ಇರಲಿ, ಯಾವುದೇ ಇರಲಿ, ನೆಗೆಟಿವ್ ಇರಲಿ, ಪಾಸಿಟಿವ್ ಯಾವುದೇ ರಕ್ತ ಅಂದರೆ ಅವರು 1 ತಾಸು 2 ತಾಸಿನಾಗ ಅವ್ರು ಅವೈಲೇಬಲ್ ಮಾಡಿಸ್ಕೊಡ್ತಾರೆ. ಅದು ಈ ಕೆಲಸಕ್ಕೆ ನಾವು ನಾವು ರೋಟರಿ ಕ್ಲಬ್ ನಾರ್ತ್ದಿಂದ ನಮ್ಮ ನಾರ್ತದವ್ರ ಮೆಂಬರ್ನೂ ಇದ್ದಾರೆ, ಅವ್ರಿಗೆ ಈ ಕೆಲಸಕ್ಕೆ ನಾವು ಹ್ಯಾಟ್ಸಪ್ ಮಾಡ್ತೇವೆ. ಅದೇ ರೀತಿ ಒಂದು ತಾಯಿಗೆ ತನ್ನ ಮಗುವಿನ ಮರಳು ನೀಡುವ ಅವಕಾಶ, ಒಂದು ತಂದೆಗೆ ಬದುಕಿನ ಶಕ್ತಿ ಮತ್ತು ಯಾರಾದರೂ ಒಬ್ಬರಿಗೆ ಮತ್ತು ಬಡಿತ ನಿಜವಾದ ಹೃದಯವನ್ನು ಕೊಡ್ತದೆ. ಅಂದರೆ ಇದೇನು ಶರಣು ಪಪ್ಪ ಮಾಡ್ತಾರೆ ಇದೆಯಲ್ಲ, ಅವ್ರೇನು ಮಾಡ್ತಾರೆ ಅದು ಸತತವಾಗಿ ಹಿಂಗೆ ಮಾಡಲಿ, ಅವರು ಕೂಡ ನಾವು ಇರ್ತೇವೆ ಅಂತ ಹೇಳಿ ಒಂದೆರಡು. ಜಿಲ್ಲಾ ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಆಗಸ್ಟ್ 16ರಂದು ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಲಾಯಿತು. ಜಿಲ್ಲಾ ಮಾದಿಗ ಸಮಾಜದ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿ ಕಲಬುರಗಿಯ ವತಿಯಿಂದ ಆಗಸ್ಟ್ 16ರಂದು ಒಳ ಮೀಸಲಾತಿ ಜಾರಿಯಾಗದಿದ್ದರೆ ಸರ್ಕಾರದ ವಿರುದ್ಧ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಗೌರವ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಚಟ್ನಳ್ಳಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಟಿಎಂಎಸ್ಎಸ್ ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ್ ಜವಳಿ, ಚಂದ್ರಕಾಂತ್ ಕೆ ನಾಟಿಕಾರ್, ಸುಂದರ ಡಿ ಸಾಗರ್, ಶ್ರೀಶೈಲ್ ಎಂಜಿ, ಲಕ್ಕಪ್ಪ ಎಸ್ ಜವಳಿ, ರಮಾಕಾಂತ್ ವಿ ಪೂಜಾರಿ, ಶಿವಕುಮಾರ್ ಆಜಾದ್ಪುರ್, ಮಹದೇವ್ ಕಾವಳೆ, ಶಿವಲಿಂಗ ಹೊಸಮನಿ, ತಿಮ್ಮಣ್ಣ ಕುಂಬಾರಹಳ್ಳಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಒಳ ಮೀಸಲಾತಿ ವರ್ಗೀಕರಣ ಅನುಷ್ಠಾನಗೊಳಿಸಲು ಆಯಾ ರಾಜ್ಯಗಳಿಗೆ ಸಂಪೂರ್ಣ ಅಧಿಕಾರವಿದೆ ಎಂದು ಕಳೆದ ಆಗಸ್ಟ್ 1, 2024ರಂದು ಆದೇಶ ಹೊರಡಿಸಿತ್ತು. ಅದರ ಅನ್ವಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯವರು ಒಂದು ನಿವೃತ್ತ ನ್ಯಾಯಮೂರ್ತಿ ಎಚ್.ಎನ್. ನಾಗಮೋಹನ್ ದಾಸ್ ಅವರ ಏಕಸದಸ್ಯದ ಪೀಠವನ್ನು ರಚನೆ ಮಾಡಿ ಒಳ ಮೀಸಲಾತಿ ಸಮೀಕ್ಷೆಗಾಗಿ ಒಂದು
ಟೆಕ್ನಾಲಜಿ ಮುಖಾಂತರ ಪರಿಶಿಷ್ಟ ಜಾತಿಯ ಒಂದು ಜನಸಂಖ್ಯೆ ಸಂಪೂರ್ಣವಾಗಿ ಸಮೀಕ್ಷೆ ಮಾಡಿ ಆನಂತರ ಆಗಸ್ಟ್ 4ರಂದು ನಿವೃತ್ತ ನ್ಯಾಯಮೂರ್ತಿಯವರ ಆದ ನಾಗಮೋಹನ್ ದಾಸ್ ಅವರು ತಮ್ಮದೇ ಒಂದು ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯ ಒಂದು ವರದಿ ಸರ್ಕಾರಕ್ಕೆ ಒಪ್ಪಿಸಿದೆ. ಅದನ್ನು ನಾವು ಸಮಾಜದ ವತಿಯಿಂದ ಮತ್ತು ಹೋರಾಟಗಾರರು ಸಂಪೂರ್ಣವಾಗಿ ಸ್ವಾಗತಿಸುತ್ತೇವೆ. ಆ ಒಂದು ವರದಿಯ ಪ್ರಕಾರ ಆಗಸ್ಟ್ 16ರಂದು ಒಳ ಮೀಸಲಾತಿಯ ವರ್ಗೀಕರಣದ ಒಂದು ಸಚಿವ ಸಂಪುಟದಲ್ಲಿ ಆ ಒಂದು ವರದಿಯನ್ನು ಮಂಡಿಸಿ ನಾವು ಬರುವ ಆಗಸ್ಟ್ 16ರಂದು ವಿಶೇಷ ಸಚಿವ ಸಂಪುಟವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 40 ವರ್ಷದ ಬೇಡಿಕೆಯಾದಂಥ ಈ ಒಂದು ಒಳ ಮೀಸಲಾತಿ ವರ್ಗೀಕರಣವನ್ನು ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಈ ಒಂದು ವರದಿಯನ್ನು ಕೂಡಿರುತ್ತದೆ. ಈ ವರದಿಯನ್ನು ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಅಂಕಿಅಂಶಗಳ ಒಂದು ಯಾವುದೇ ಒಂದು ಚಿಕ್ಕ ಒಂದು ಸಮಸ್ಯೆ ಇದ್ದರೂ ಅದು ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ಬಗೆಹರಿಸಿ ಈ ಒಂದು ವರದಿಯನ್ನು ಕೂಡಲೇ ನಾವು ಜಾರಿಗೆ ತರ್ತೀವಿ ಅಂತ ಏನು ಚುನಾವಣೆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅವರ ಒಂದು ಗ್ಯಾರಂಟಿ ಯೋಜನೆಯಲ್ಲಿ ಏನು ಪ್ರಕಟಿಸಿದರು ಆ ಒಂದು ಭರವಸೆ ಈಡೇರಿಸ್ತೀರಿ ಎಂದು ನಮ್ಮ ಒಂದು ಸಮಾಜದ ಒಂದು ನಂಬಿಕೆ ಇದೆ. ಆ ಒಂದು ನಂಬಿಕೆ ಹುಸಿ ಹೋಗಬಾರ್ದು ಅಂತೇಳಿ ನಾವು ಇವತ್ತಿನ ದಿವಸ ಪತ್ರಿಕೆ ಮಾಧ್ಯಮದ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತೀವಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.